ನಿಮ್ಗೆ ಗೊತ್ತಾ, ಎಲ್ಲರೂ ಸ್ವಲ್ಪ ಜಾಗ ಇದೆ ಅಂದರೆ ನುಗ್ಗೆ ಗಿಡವನ್ನು ಹಾಕ್ಕೊಬೇಕು. ನುಗ್ಗೆ ಗಿಡ ವೆರಿ ಈಸಿಯಾಗಿ ಬೆಳೆಯುತ್ತೆ, ಲೋ ಮೇಂಟೆನೆನ್ಸು, ತುಂಬ ಕಾಯಿಗಳು ಬಿಡುತ್ತೆ ಅದರಲ್ಲಿ, ಮತ್ತು ತುಂಬ ಬೇಗನೂ ಬಿಡುತ್ತೆ. ಇವಾಗ ಹೈಬ್ರಿಡ್ ನುಗ್ಗೆ ಗಿಡ ಬಂದುಬಿಡತ್ತೆ, ಸೊ ತುಂಬ ಬೇಗ ಕಾಯಿ ಬಿಡುತ್ತೆ. ಜಾಗ ಇಲ್ಲ ನೆಲಕ್ಕೆ ಹಾಕೋರು ಅಂದರೆ ಗ್ರೋ ಬ್ಯಾಗ್ನಲ್ಲೂ ಹಾಕೊಬೋದು, ಟೆರೇಸಲ್ಲೆಲ್ಲ ಹಾಕೊಬೋದು. ಈ ಥರ ಹೈಬ್ರಿಡ್ ಗಿಡಗಳಾದ್ರಿಂದ ಅದು ತುಂಬ ದೊಡ್ಡದಾಗಿ ಬೆಳೆಯೋದಿಲ್ಲ, ಚಿಕ್ಕದಾಗೆ ಬೆಳೆಯುತ್ತೆ. ಹೂವು ಕಾಯಿ ಎಲ್ಲ ಅದರಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲ ಅದೆಲ್ಲ ಕಾಯಿ ಹೂವೆಲ್ಲ ಬರಲ್ಲ ಅಂದರೆ ಎಲೆನೇ ಬಳಸ್ಕೊಬೋದು. ನುಗ್ಗೆ ಎಲೆನೂ ಒಳ್ಳೆಯದೇ ಅಲ್ವಾ, ನುಗ್ಗೆ ಎಲೆನೂ ನಾವು ಯೂಸ್ ಮಾಡ್ಕೊಬೋದು. ಬಟ್ ನಾವು ಮಣ್ಣಿನಲ್ಲಿ ಹಾಕಿರೋದ್ರಿಂದ ಇದು ಹೈಬ್ರಿಡ್ ಗಿಡನೇ ಆದ್ರೂ 1 ಇಯರ್ ಅನ್ನೋದ್ರೊಳಗೇನೆ ಇಷ್ಟು ದಪ್ಪ ಬೆಳೆದಿದೆ. ನಾನು ಇದನ್ನು ಸೀಡನ್ನು ಹಾಕಿ ಹುಟ್ಟಿರೋ ಗಿಡ ಇದು. ನಾನು ಒಂದು ಪ್ಯಾಕೆಟ್ ಸೀಡನ್ನು ತಗೊಂಡ್ಬಂದಿದ್ದೆ. ಆ ಸೀಡಲ್ಲಿ 6 ಸೀಡ್ಸ್ ಇತ್ತು. 6 ಸೀಡ್ಸಲ್ಲಿ ಒಂದು 4 ಸೀಡ್ಸ್ ಮಾತ್ರ ಬಂತು. ಸೀಡ್ಸಿಂದ ಆಗಿರೋ ಗಿಡ ಇದು ಇಷ್ಟು ದೊಡ್ಡದು ಆಗಿ ಬೆಳೆದಿದೆ. ಅದ್ರ ಜೊತೆಗೆ ಹುಟ್ಟಿರೋ ಗಿಡಗಳು ಕೆಲವೊಂದು ಇನ್ನು ಚಿಕ್ಕದೇನೆ ಇದೆ. ಇದು ನೋಡಿ ಇಷ್ಟು ಚಿಕ್ಕದಿದೆ, ಇದು ಮಾತ್ರ ಇಷ್ಟು ಹೈಟ್ ಹೋಗಿದೆ. ನಾವು ಸ್ವಲ್ಪ ಕಟ್ಟನ್ನು ಮಾಡಿದ್ದೀವಿ ಮೇಲ್ಗಡೆ. ಹೂವು ಬಿಟ್ರೆ ಕಾಯಿ ಆದರೆ ಕೊಯ್ಯಕ್ಕಾಗಲ್ಲ ಅಂತ ಮೊದಲೇನೆ ಸ್ವಲ್ಪ ಕಟ್ ಮಾಡಿದ್ವಿ. ಆಮೇಲೆ ಇಷ್ಟು ಹರಡ್ಕೊಂಡು ಅಂದರೆ ಚಿಗುರ್ಕೊಂಡಿದೆ ಇದು. ಇದಕ್ಕೆ ನಾವೇನು ತುಂಬ ಕೇರ್ ಮಾಡಲ್ಲ, ಸ್ವಲ್ಪ ವಾಟರ್ ಹಾಕ್ತೀವಿ, ಗೊಬ್ಬರ ಬಾಕಿ ಗಿಡಕ್ಕೆಲ್ಲ ಹಾಕ್ಬೇಕಿದ್ರೆ ಆಯ್ತಾ. ಅದೇ ನಾನು ಯೂಸ್ ಮಾಡೋ ಜೀವಾಮೃತ ಹಾಕ್ತೀನಿ, ಕಿಚನ್ ವೇಸ್ಟಿಂದೆಲ್ಲ ಗೊಬ್ಬರ ಮಾಡ್ತೀವಲ್ಲ ಅದನ್ನು ಹಾಕ್ತೀವಿ. ಸೊ ಚೆಂದ ಚಿಗುರ್ಕೊಂಡಿದೆ. ಮತ್ತು ನಾವು ಗಾರ್ಡನ್ನಲ್ಲಿ ಇದನ್ನು ಹಾಕ್ಕೊಂಡ್ರೆ ನಮಗೆ ನೆರಳು ಆಗುತ್ತೆ. ತುಂಬ ಬಿಸಿಲಿರೋ ಕಡೆ ನೆರಳಾಗಿ ನಮಗಿದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಹಾಕ್ಕೊಳ್ಳೋದ್ರಿಂದ ಸೊಪ್ಪು, ಕಾಯಿ ಮತ್ತು ಹೂವನ್ನು ನಾವು ಯೂಸ್ ಮಾಡ್ಬೋದು. ಸಾಂಬಾರಿಗೆಲ್ಲ ನಾವು ತುಂಬ ಹೂವು ಬಿಟ್ಟಿದೆ ಅಂದರೆ ಹೂವನ್ನು ಕಟ್ ಮಾಡಿ ನಾವು ಯೂಸ್ ಮಾಡ್ಕೊಬೋದು. ಇಲ್ಲ ಕಾಯನ್ನು ಆಗಲಿ ಅಂತ ಹೂವನ್ನು ಹಾಗೆ ಬಿಟ್ಟರೆ ಕಾಯಿ ಆಗುತ್ತಲ್ವ, ಕಾಯನ್ನು ಯೂಸ್ ಮಾಡ್ಕೊಬೋದು. ನಾವಿನ್ನೂ ಒಂದು ಕಾಯಿನೂ ಕೊಯ್ದಿಲ್ಲ, ಇದು ಫಸ್ಟ್ ಬಂದಿರೋ ಹೂವು. ಕೆಲವೊಂದು ಚಿಕ್ಕದಾಗಿ ಇನ್ನು ಕಾಣಿಸ್ತಿದೆ, ಇಲ್ಲ ಕಾಯಿ ಆಗ್ತಿದೆ, ಅದು ಇನ್ನು ಬೆಳೆದಿಲ್ಲ. ಈ ತರ ಕಾಯಿ ಬಿಡ್ತಿದೆ. ಈ ತರ 1-2 ಗಿಡ ನಮ್ಮ ಗಾರ್ಡನ್ ಅಲ್ಲಿ ಇದ್ರೆ ಈ ತರ ಹೂ ಬಿಡುತ್ತಲ್ಲ ಇದಕ್ಕೆ, ಅವಾಗ ತುಂಬಾ ಬರ್ಡ್ಸ್ಗಳು ಬಂದು ಇದ್ರ ಮೇಲೆ ಕೂರುತ್ತೆ. ನಿಮಗೆ ಗಾರ್ಡನ್ಗೆ ಹೋದ್ರೆ ಒಂಥರ ಖುಷಿ ಅನ್ಸೋಷ್ಟು ಬರ್ಡ್ಗಳು ಇದ್ರ ಮೇಲೆ ಬಂದು ಕೂರೋದು, ಅವ್ರ ಸೌಂಡೇ ನಮಗೆ ಅಷ್ಟು ಖುಷಿ ಕೊಡುತ್ತೆ. ಮತ್ತೆ ಇದು ನಮಗೆ ನೆರಳಾಗೂ ಸಹಾಯ ಮಾಡುತ್ತೆ. ಅದ್ರ ಕೆಳಗಡೆ ನಾವು ಏನಾದರೂ ಸೊಪ್ಪಿನ ಗಿಡಗಳನ್ನೆಲ್ಲ ಹಾಕೊಬಹುದು. ಬಾಳೆ ಗಿಡ ಮತ್ತೆ ನಾವು ಈ ಥರ ನುಗ್ಗೆ ಗಿಡಗಳನ್ನು ಸೈಡಲ್ಲಿ ಹಾಕ್ಕೊಂಡ್ರೆ ನಮಗೆ ಅದು ನೆರಳಾಗಿ ಹೆಲ್ಪ್ ಮಾಡುತ್ತೆ, ತಂಪಾಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ನಮಗೆ ಅದರಿಂದ ಯೂಸನ್ನು ಅಷ್ಟೇ ಇದೆ. ನಾವು ಎಳೆತೆನೆ ಕೊಯ್ದುಬಿಟ್ಟು ನಾವು ಅದನ್ನು ಅಡಿಗೆಗೆ ಯೂಸ್ ಮಾಡ್ಕೊಬೋದು. ಮಾರ್ಕೆಟಲ್ಲಾದರೆ ತುಂಬ ಬಲ್ತಿರೋದು, ಕಹಿ ಬಂದುಬಿಡೋದು ಎಲ್ಲ ಆಗಿಬಿಡತ್ತೆ ನುಗ್ಗೆಕಾಯಿಗಳು. ಮನೆಯಲ್ಲಿ ನಾವು ಎಷ್ಟು ಬೆಳಿಬೇಕು ಅಷ್ಟನ್ನೇ ಬೆಳೆಸ್ಕೊಂಡು ಆಮೇಲೆ ಕೊಯ್ಬೋದು. ನೋಡಿ ಇನ್ನು ಬೆಳೆದಿಲ್ಲ, ಇದೆಲ್ಲ ಚಿಕ್ಕ ಚಿಕ್ಕದಿದೆ. ನಾನು ಇನ್ನೊಂದು 10 ಡೇಸ್ ಬಿಟ್ಟು ಕೊಯ್ಯೋಕ್ಕೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ತುಂಬ ಹೂವು ಬಿಟ್ಟಿದೆ, ಗಿಡ ತುಂಬ ಮಲ್ಲಿಗೆ ಹೂ ಥರ ಅಷ್ಟು ಹೂವು ಬಿಟ್ಕೊಂಡಿದೆ. ನೋಡಿ ಕಾಣಿಸ್ತಿದೆ ಅಲ್ಲ, ಅಷ್ಟು ಹೂವು ಬಿಟ್ಟಿದೆ. ಅದು ಎಲ್ಲದೂ ಕಾಯಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಕೆಲವೊಂದು ಆಗ್ತಿದೆ, ನೋಡಬೇಕು ಇನ್ನು. ಸೊ ನೀವೇನಾದರೂ ನಿಮ್ಮ ಹತ್ರ ಜಾಗ ಇದೆ ಅಂದರೆ ಗ್ರೋ ಬ್ಯಾಗಲ್ಲಿ ನೀವು ಹಾಕೊಬೋದು, ಅಥವಾ ಮಣ್ಣಿನಲ್ಲಿ ಬೇಕಿದ್ರೂ ಹಾಕೊಬೋದು. ಸೀಡ್ಸ್ ಹಾಕಿದ್ರೂ ಆಗುತ್ತೆ. ಇಲ್ಲ ನರ್ಸರಿಲೆಲ್ಲ ಚಿಕ್ಕ ಚಿಕ್ಕ ಗಿಡ ಇಟ್ಕೊಂಡಿರ್ತಾರೆ ಕವರಲ್ಲಿ, ಅದನ್ನು ತಂದು ನೀವು ಹಾಕೊಂಡ್ರು ನಿಮಗೆ ಅದು ಹೆಲ್ಪ್ ಆಗುತ್ತೆ. ಒಂದು 6 ಮಂತ್ಗೆಲ್ಲ ಗಿಡ ತುಂಬ ದೊಡ್ಡದಾಗಿ ಹೂವು ಕಾಯಿ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಮನೇಲಿ ಸ್ವಲ್ಪ ಲೇಟ್ ಆಯಿತು, ಆಲ್ಮೋಸ್ಟ್ 1 ಇಯರ್ಗೆ ಬಂತು ಈ ಗಿಡಗಳೆಲ್ಲ. ಬಟ್ ಈಗ ಕಾಯಿ ಬಿಡ್ತಿದೆ. ನೋಡಿ ನುಗ್ಗೆಕಾಯಿ ತೋರ್ಸೋಕೆ ಬಂದು ನಮ್ಮೊಂದು ಪಪ್ಪಾಯ ಹಣ್ಣು ಸಿಕ್ತು ನಮ್ಮ ಮನೆ ಗಿಡದಲ್ಲಿ. ನುಗ್ಗೆ ಗಿಡಗಳು ಗ್ರೋ ಬ್ಯಾಗ್ನಲ್ಲೂ ತುಂಬ ಚೆನ್ನಾಗಿ ಆಗೋದ್ರಿಂದ ನೀವು ಜಾಗ ಇದೆ ಅಂದರೆ ಗ್ರೋ ಬ್ಯಾಗ್ನಲ್ಲೂ ಹಾಕ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.